ಮೊನ್ನೆ ತಿರುವನಂತಪುರಕ್ಕೆ ಹೋಗಿದ್ದೆ ನಾನು, ಟ್ರಿವಾಂಡ್ರಮ್ಗೆ. ನಮ್ಮಲ್ಲಿ ಒಬ್ಬ ರಾಜ್ಯಸಭಾ 3 ಸಲ ಆಯ್ದ MP ಚಂದ್ರಶೇಖರ್ ಇದ್ದಾರೆ. ಕರ್ನಾಟಕವನ್ನ 18 ವರ್ಷಗಳ ಕಾಲ 3 ಸಲ ಪ್ರತಿನಿಧಿಸಿದವರು, ಕರ್ನಾಟಕದ ಕೋಟದಲ್ಲಿ ರಾಜ್ಯಸಭೆ ತಗೊಂಡವರು. ಇಲ್ಲಿ ಯಾಕೆ ನಿಂತಿಲ್ಲ ಅಂತ ಕೇಳಕ್ ಹೋಗಿದ್ದೆ. ಇಲ್ಲೇನು ಮಾಡಿಲ್ವಲ್ಲ, 18 ವರ್ಷ ಆಯ್ತು. ಅಲ್ಲಿ ಸುಳ್ಳು ಹೇಳ್ಕೊಂಡು ಕೂತಿದ್ದಾರೆ. ಅಲ್ಲಿ ಅಫಿಡವಿಟ್ ರಿಲೀಸ್ ಮಾಡಿದ್ದಾರೆ ಅವ್ರ ಆಸ್ತಿ ಎಷ್ಟು ಅಂತ. ಅಂದ್ರೆ ಒಂದು ಸುದ್ದಿವಾಹಿನಿಯ, ಒಂದು ಚಾನೆಲ್ನ ಓನರು, ಹಲವಾರು ಕಂಪನಿಗಳ ಮಾಲೀಕ, ಅವರು ವರ್ಷದಲ್ಲಿ ಕಟ್ಟೋ ಟ್ಯಾಕ್ಸ್ 600 ರೂಪಾಯಿ ಚಿಲ್ಲರೆ. ಅಂದ್ರೆ ನನಗಿಂತ ಬಡವರು, ಆದ್ರೆ ನನಗಿಂತ ಬಡವರು ಇವರು. ನಾವು ಕರ್ನಾಟಕದ ಜನತೆ ಯೋಚನೆ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ. ಮಹಾಪ್ರಭುಗಳು ಓಡಾಡ್ತಿದಾರಲ್ಲ, ಅವರು ಯಾವ ತರದ ಪ್ರತಿನಿಧಿಗಳನ್ನ ಆರಿಸ್ಕೊಳ್ತಿದ್ದಾರೆ ಅಂತ.